केशवनाथाय नयनानन्दमूर्तये कौशिकक्षेत्रनिवासाय सत्यज्ञानाय विष्णवे। प्रकाशमबोधितं वेदवर्जितमप्रमेयमनन्तमाद्यमकल्मषं निर्मलं निगमान्तमद्वयमप्रकर्षमबोधितं प्रातरेव हि मानसान्तः भावहे गुरुपादुकां। ಶ್ರೀ ಗುರುಭ್ಯೋ ನಮಃ. ಇಂದು ನಾವೆಲ್ಲರೂ ಈ ಯುಗದಲ್ಲಿ ಬದುಕ್ತಿರ್ಬೇಕಂತ ಹೇಳಿದ್ರೆ ನಾವು ನಮ್ಮಲ್ಲಿರುವಂತಹ ಹಿಂದೂ ಸಂಸ್ಕೃತಿಯ ರಕ್ತವು ಹರಿತಿರೋ ಕಾರಣ ಇವತ್ತೆಲ್ಲರೂ ಇಂಥ ಶ್ರೇಷ್ಠ ಮಟ್ಟಕ್ಕೆ ಬಂದಿರೋ ಕಾರಣ. ಹಾಗೆ ಹಿಂದೂ ಸಂಸ್ಕೃತಿ ಅನ್ನೋದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ಅಂತಹ ಸಂಸ್ಕೃತಿ ಯಾವುದು ಅಂತ ಹೇಳಿದ್ರೆ ಸನಾತನ ಧರ್ಮ. ಅಂತಹ ಸನಾತನ ಧರ್ಮ ಬೋಧಿಸಿರುವಂತಹ ಉಪನಿಷತ್ಗಳಾಗಿರಬಹುದು, ಭಗವದ್ಗೀತೆ ಆಗಿರಬಹುದು, ವೇದಗಳನ್ನ ನಾವು ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ವೇದಗಳನ್ನ ನಾವು ಯಾರು ಕಲಿತಾನೆ ಇರಬಹುದು, ಆದ್ರೆ ವೇದಗಳಲ್ಲಿರುವ ಸಾರಗಳನ್ನ ಕಿಂಚಿತ್ ಅದನ್ನು ನಾವು ಅಳವಡಿಸಿಕೊಂಡು ನಾವು ಬದುಕ್ತಿರೋ ಕಾರಣ, ಋಷಿ ಮುನಿಗಳ ರಕ್ತವು ನಮ್ಮ ನಾಡಿಯಲ್ಲಿ ಹರಿತಿರೋ ಕಾರಣ ನಾವಿಂದು ಎಲ್ಲರಿಗೂ ಹೆಸರಾಂತವಾಗಿ ಬದುಕಲು ಸಾಧ್ಯ ಆಗ್ತಿದೆ. ಹಾಗೆ ನಮ್ಮ ಧರ್ಮದಲ್ಲಿ ಅನೇಕ ವಿಚಾರಗಳನ್ನ ನಾವು ನಂಬ್ಕೊಂಡು ಬಂದಿದ್ದೇವೆ. ಅಂತ ಹೇಳಿದ್ರೆ ಹಾಗ್ ಮಾಡಬಾರ್ದು, ಹೀಗ್ ಮಾಡಬಾರ್ದು ಅಂತ ನಮ್ಮ ಋಷಿ ಮುನಿಗಳಿಂದ ಆಗಿರ್ಬೋದು, ನಮ್ಮ ಪೂರ್ವಜರಿಂದ ಆಗಿರಬಹುದು ಬಂದಿದೆ. ಅದು ಮೂಢನಂಬಿಕೆನಾರು ಆಗಿರಬಹುದು, ನಂಬಿಕೆಗಳಾರು ಆಗಿರಬಹುದು. ಅದನ್ನ ನಾವೆಲ್ಲರೂ ಏನ್ ಮಾಡ್ತಿದೀವಿ, ಸ್ವಲ್ಪ ಮಟ್ಟಿಗಾದ್ರೂ ಪಾಲಿಸ್ಕೊಂಡು ಬಂದಿದ್ದೀವಿ. ನಮ್ಮ ಅಜ್ಜಿ ತಾತ ಆಗಿರಬಹುದು, ರಾತ್ರಿ ಹೊತ್ತು ಕಸ ಗುಡಿಸ್ಬೇಡ ಅಂತಾರೆ, ರಾತ್ರಿ ಹೊತ್ತು ಉಗುರನ್ನ ಕತ್ತರಿಸಬೇಡ ಅಂತಾರೆ. ಹೀಗೆ ಅನೇಕ ವಿಷಯಗಳನ್ನ ನಾವು ತಿಳ್ಕೊಂಡು ಬಂದಿದ್ದೀವಿ. ಆದ್ರೆ ಅದೆಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ. ಪೂರ್ವಜರು ಹೇಳಿರುವ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೇವೆ. ಅದಕ್ಕೆ ಏನಕ್ಕೆ ಅಂತ ಒಂದು ಕಾರಣನ ಇಂದು ನಾವು ತಿಳ್ಕೊಳ್ಳೋಣ. ನಾವು ಎಲ್ಲರೂ ಅನೇಕ ನಂಬಿಕೆಗಳನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಹೇಗಂತ ಹೇಳಿದ್ರೆ ರಾತ್ರಿ ಹೊತ್ತು ಕಸ ಗುಡಿಸ್ಬಾರ್ದು, ಹಾಗೆ ಉಗುರನ್ನ ತೆಗಿಬಾರ್ದು, ಸೂಜಿಯಿಂದ ರಾತ್ರಿ ಹೊತ್ತು ಬಟ್ಟೆನ ಹೊಲಿಬಾರ್ದು, ಹಾಗೆ ಮೊರಕ್ಕೆ ನಮ್ಮ ಕಾಲ ತಾಗಬಾರ್ದು, ಹಾಗೆ ಬ್ರಾಹ್ಮಣರು ಮಾಂಸ ತಿನ್ನಬಾರ್ದು, ಗಂಡಸರೆಲ್ಲರೂ ಹಿಂದೆ ಜುಟ್ಟನ್ನ ಬಿಡಬೇಕು, ಶ್ರಾವಣ ಮಾಸದಲ್ಲಿ ಮಾಂಸವನ್ನ ತಿನ್ನಬಾರ್ದು. ಹೀಗೆ ಅನೇಕ ವಿಷಯಗಳನ್ನ ನಾವು ತಿಳ್ಕೊಂಡು ಅದನ್ನ ಅನುಸರಿಸ್ಕೊಂಡು ಬಂದಿದ್ದೀವಿ. ಅದನ್ನ ಏನಕ್ಕೆ ಅಂತ ಒಂದೊಂದಾಗಿ ತಿಳ್ಕೊಂಡು ಬರೋಣ. ಮೊದಲಿಗೆ ತುಳಸಿಯನ್ನ ಯಾಕೆ ತಿನ್ಬೇಕು? ಯಾರಿಗಾರು ಗೊತ್ತಾ ತುಳಸಿಯನ್ನ ಯಾಕೆ ತಿನ್ಬೇಕು? ಅದು ಬ್ಯಾಕ್ಟೀರಿಯಾ ತೊಲಗಿಸುತ್ತೆ, ಬಾಯಿ ವಾಸನೆಯನ್ನ ಕಡಿಮೆ ಮಾಡುತ್ತೆ ಮತ್ತು ಕೆಮ್ಮು ಕಫ ಕಡಿಮೆ ಮಾಡಿ ಕೆಮ್ಮನ್ನ ನಿವಾರಣೆ ಮಾಡುತ್ತೆ. ತುಳಸಿ ಹೇಗೆ ಹುಟ್ಟುತ್ತೆ ಅಂತ ಹೇಳಿದ್ರೆ, ಯಾವಾಗ ಸಮುದ್ರ ಮಥನ ಮಾಡಬೇಕಾದ್ರೆ ಅಮೃತದ ಒಂದು ಹನಿ ಭೂಮಿಗೆ ಬೀಳುತ್ತೆ. ಆ ಒಂದು ಹನಿ ಭೂಮಿಗೆ ಬಿದ್ದಾಗ ಅಲ್ಲಿ ತುಳಸಿ ಉತ್ಪಾದನೆ ಅಂದ್ರೆ ಬೆಳೀತು ಅಂತ ನಮ್ಮ ಪುರಾಣಗಳು ಹೇಳ್ತವೆ. ಹಾಗೆ ಅದನ್ನ ತಿನ್ನೋದ್ರಿಂದ ನೀವೆಲ್ಲರೂ ಹೇಳಿದ ಹಾಗೇನೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಅನಾರೋಗ್ಯದ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಎಲ್ಲವೂ ಶಕ್ತಿಯನ್ನ ಕೊಡುತ್ತದಕ್ಕೆ ನಾವು ತುಳಸಿಯನ್ನ ತಿಂತೇವೆ. ಆದ್ರೆ ತುಳಸಿಯನ್ನ ಅಗೆದು ತಿನ್ಬಾರ್ದು, ಹಾಗೆ ನುಂಗ್ಬೇಕು ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ತುಳಸಿಯಲ್ಲಿ ಎಲ್ಲಾ ಅಂಶಗಳು ಅಧಿಕವಾಗಿದ್ರು ಕೂಡ ಪಾದರಸದ ಅಂಶ ಅಧಿಕ ಆಗಿರುತ್ತೆ. ಆ ಪಾದರಸ ನಮ್ಮ ಹಲ್ಲಿಗೆ ತಾಕದ್ರೆ ಹಲ್ಲು ಬೀಳುವ ಪರಿಸ್ಥಿತಿ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಹಲ್ಲು ಅದು ತನ್ನ ಶಕ್ತಿಯನ್ನ ಕುಂದಿಸ್ಕೊಳ್ಳುವಂತಹ ಶಕ್ತಿ ಜಾಸ್ತಿ ಇದ್ದು ವೃದ್ಧರಾದಾಗ ಹಲ್ಲು ಮುರಿದೋಗೋ ಪರಿಸ್ಥಿತಿ ಇರುತ್ತೆ. ಈ ಕಾರಣದಿಂದ ತುಳಸಿಯನ್ನ ಜಗದು ತಿನ್ಬಾರ್ದು, ಹಾಗೆ ನುಂಗ್ಬೇಕು ಅಂತ ಹೇಳ್ತಾರೆ. ಇನ್ನು ನಮ್ಮ ಮನೆ ಮುಂದೆ ರಂಗೋಲಿಯನ್ನ ಬಿಡಿಸ್ತಾರೆ. ಒಂದು ದಿನವೂ ಮರಿದಂಗೆ ಎಲ್ಲರೂ ಆಚೆಗೆ ಹೋಗ್ಬೇಕಂತ ಹೇಳಿದ್ರು ಕೂಡ ಬೆಳಗ್ಗೆ ನೀರು ಹಾಕಿ ರಂಗೋಲಿಯನ್ನ ಬಿಟ್ಟು ಹೋಗ್ತೀವಿ ನಾವು. ಯಾಕಂತ ಹೇಳಿದ್ರೆ ರಂಗೋಲಿಯನ್ನು ನಾವು ಅಡ್ಡಗೆರೆನ ಎಳಿತೀವಿ, ಉದ್ದಗೆರೆನ ಎಳಿತೀವಿ, ವಕ್ರವಾಗಿ ಎಳಿತೀವಿ. ಈ ಎಲ್ಲವೂ ಮನೆಗೆ ಬಂದವರ ಮನಸ್ಸನ್ನ ಶಾಂತಗೊಳಿಸುತ್ತೆ.
ಎಷ್ಟೋ ಬಾರಿ ತುಂಬಾ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಆಚೆ ಕಡೆ ಒತ್ತಡದ ಜೀವನವನ್ನ ಅಂದ್ರೆ ಒತ್ತಡದ ಕೆಲಸಗಳನ್ನ ಮಾಡಿ ಬಂದು ರಂಗೋಲಿಯನ್ನ ನಾವು ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಶಾಂತತೆಯಾಗತ್ತೆ ಅಂತ. ಇನ್ನು ಇದು 2ನೇ ಅಂಶ ಆಯ್ತು. 3ನೇ ಅಂಶ ಆಗಿ ಹೇಳ್ತಾರೆ ರಾತ್ರಿ ಹೊತ್ತು ಕಸ ಗುಡಿಸ್ಬಾರ್ದು ಅಂತ. ಯಾಕಂತ ಹೇಳಿದ್ರೆ ಇದು ಮೂಢನಂಬಿಕೆ ಅಂತ ಹೇಳ್ಬೋದು, ಆದ್ರೆ ಹಿಂದಿನ ಕಾಲದಲ್ಲಿ ಇದು ನಂಬಿಕೆಯಾಗಿತ್ತು. ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ವಿದ್ಯುತ್ಗೆ ಕೊರತೆ ಇರೋದ್ರಿಂದ ರಾತ್ರಿ ಹೊತ್ತು ಕರೆಂಟ್ ಇರ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು, ಏನಾದ್ರೂ ಅಮೂಲ್ಯವಾದಂತ ವಸ್ತುಗಳು ಕೆಳಗ್ ಬಿದ್ದಿದ್ರೆ ಅದು ರಾತ್ರಿ ಹೊತ್ತು ಕಾಣೋದಿಲ್ಲ. ಗುಡಿಸೋದ್ರ ಮೂಲಕ ಏನಾದ್ರೂ ನಾವು ಆ ಕಸನೆಲ್ಲ ತೆಗೆದು ಹಾಕಿದ್ರೆ ಅಲ್ಲಿ ಚಿನ್ನ ಬೆಳ್ಳಿ ಏನಾದ್ರೂ ಬಿದ್ದಿದ್ರೆ ಅದು ನಷ್ಟ ಆಗ್ತಿತ್ತು, ನಮ್ಗೆ ದಾರಿದ್ರ್ಯ ಬರ್ತಿತ್ತು ಅನ್ನೋ ಕಾರಣದಿಂದ ರಾತ್ರಿ ಹೊತ್ತು ಕಸ ಗುಡಿಸ್ಬಾರ್ದು ಅಂತ ಹೇಳ್ತೀವಿ. ಇನ್ನು ಕಾಲ್ ಅಳ್ಳಾಡಿಸ್ಬಾರ್ದು, ಕಾಲ್ ಅಳ್ಳಾಡಿಸೋದ್ರಿಂದ ಮನೆಗೆ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ. ಏನಕ್ಕೆ ಗೊತ್ತಾ ಯಾರಿಗಾದ್ರು? ಏನಕ್ಕಂತ ಹೇಳಿದ್ರೆ ಕಾಲ್ ಅಳ್ಳಾಡಿಸ್ತೀವಿ ಆಗ ಯಾವುದೇ ರೀತಿಯಾದಂತಹ ಸೌಲಭ್ಯಗಳಿರಲಿಲ್ಲ, ಅಂದ್ರೆ ಬೀರುಗಳಾಗಿರ್ಬೋದು ಅಂತ ಸೌಲಭ್ಯಗಳಿರಲಿಲ್ಲ. ಅಮೂಲ್ಯವಾದ ವಸ್ತುಗಳನ್ನ ಮಂಚದ ಕಡೆ ಒಳಗೆ ಅಥವಾ ಕುರ್ಚಿಯ ಒಳಗೆ ಇಡ್ತಿದ್ರು. ನಾವೇನಾದ್ರೂ ಕಾಲನ್ನ ಅಳ್ಳಾಡಿಸ್ತಿದ್ರೆ ಅದು ಬಿದ್ದು ಒಡೆದೋಗೋ ಸಂಭವ ಇರ್ತಿತ್ತು. ಅದೇನಾದ್ರು ಗಾಜಿಂದಾಗಿದ್ರೆ ಒಡೆದೋಗೋ ಸಂಭವ ಇರ್ತಿತ್ತು. ಒಡೆದೋದ್ರೆ ಮತ್ತೆ ಖರೀದಿಸುವಷ್ಟು ಸಾಮರ್ಥ್ಯ ಆಗಿನ ಜನತೆಗೆ ಇರಲಿಲ್ಲ, ಯಾಕಂದ್ರೆ ಎಲ್ಲರೂ ಬಡವರಾಗಿದ್ದ ಕಾರಣ ಅದು ಒಡೆದೋಗ್ತಿತ್ತು. ಆಗೇನಾಗ್ತಿತ್ತು, ತಗೊಂಬರಕ್ ಆಗ್ತಿರ್ಲಿಲ್ಲ, ಆ ವಸ್ತು ನಷ್ಟ ಆಗ್ತಿತ್ತು. ಆಗ ದುಡ್ಡಿನ ಕೊರತೆ ಇದ್ದಿದ್ದ ಕಾರಣ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಿದ್ರು. ಹಾಗೆ ಬಿತ್ತನೆ ಮಾಡಕ್ಕೆ ಇಟ್ಟಿರುವ ಬೀಜ ಬಿತ್ತನೆ ಆಗದೆ ಹೋದ್ರೆ ಅದನ್ನ ಮಾರಬಾರ್ದು ಅಂತ ಕೂಡ ಹೇಳ್ತಾರೆ. ಯಾಕಂತ ಗೊತ್ತಾ? ಬಿತ್ತನೆ ಮಾಡಕ್ಕಂತ ತಂದಿರ್ತಾರೆ, ಅದನ್ನ ಬಿತ್ತನೆ ಮಾಡಕ್ ಆಗಲ್ಲ, ಆದ್ರೆ ಆ ಬೀಜವನ್ನ ಮಾರಬಾರ್ದು ಅಂತ ಹೇಳ್ತಾರೆ. ಅದು ಪೂಜನೀಯ ಸ್ಥಾನ. ಮುಂದಿನ ವರ್ಷಗಳಿಗೆ ಬಿತ್ತನೆ ಮಾಡೋದಕ್ಕೆ ಬೀಜಗಳು ಕೊರತೆ ಆಗೋದು ಇಟ್ಕೊಂಡು ಮತ್ತೆ ಕೊಡ್ಬೇಕು ಅಂತ. ಈಗ ನಾವೇನಾದ್ರೂ ಬಿತ್ತನೆ ಮಾಡಕ್ಕಂತ ಒಂದಷ್ಟು ಬೀಜನ ತಂದಿರ್ತೀವಿ, ಅದನ್ನ ಬಿತ್ತನೆ ಮಾಡಕ್ ಆಗೋದಿಲ್ಲ. ನಾವೇನಾದ್ರೂ ಮಾರಿದ್ರೆ ನಮ್ಗೆ ದುಡ್ಡು ಸಿಗಬಹುದು, ಆದ್ರೆ ಮುಂದಿನ ವರ್ಷ ಆ ಬೀಜನ ತಗೊಳ್ಬೇಕಂತ ಹೇಳಿ ರಾಸಾಯನಿಕ ಬೀಜಗಳು ನಮ್ಗೆ ಸಿಗಬಹುದು. ಸಂಪೂರ್ಣ ಪೌಷ್ಟಿಕಾಂಶ ಉಳ್ಳಂತ ಬೀಜ ಸಿಗದೇ ಇರಬಹುದು. ಆ ರಾಸಾಯನಿಕ ಬೀಜವನ್ನ ನಾವು ಹಾಕಿದ್ರೆ ರಾಸಾಯನಿಕವಾದಂತಹ ಫಲಗಳು ದೊರೆಯುತ್ತೆ. ಆಮೇಲೆ ನಮ್ಗೆ ಅದರ ಮುಂದಿನ ವರ್ಷಕ್ಕೆ ಬೀಜಗಳ ಕೊರತೆ ಕಂಡುಬರುತ್ತೆ. ಇದನ್ನ ನಮ್ಗೆ ರೈತರಿಗೆ ಬೀಜವನ್ನ ಮಾರ್ಬೇಡಿ ಅಂತ ಹೇಳಿದ್ರೆ ಯಾರು ಕೇಳೋದಿಲ್ಲ ಅಂತ ಒಂದು ಕಾರಣಕ್ಕೆ ಪೂರ್ವಜರು ಬಿತ್ತನೆ ಮಾಡದಿರುವ ಬೀಜವನ್ನ ಯಾವತ್ತೂ ಕೂಡ ಮಾರಬಾರ್ದು ಅಂತ ಒಂದು ನಿಯಮವನ್ನ ತಂದ್ರು. ಆಮೇಲೆ ಅಕ್ಷಯ ತೃತೀಯಕ್ಕೆ ಹಾಗೆ ಯುಗಾದಿ ಹಬ್ಬಕ್ಕೆಲ್ಲ ಚಿನ್ನವನ್ನ ಮಾರಾಟ ಮಾಡಬೇಕು ಅಂತ ಅದಕ್ಕೆ ಶುಭ ಮುಹೂರ್ತವನ್ನ ಇಟ್ರು. ಯಾಕಂತ ಹೇಳಿದ್ರೆ ಆಗ ಬಡತನ ಇತ್ತು, ಯಾರು ಚಿನ್ನವನ್ನ ಖರೀದಿಸಲು ಹೋಗ್ತಿರಲಿಲ್ಲ. ಆಗೇನಾಗ್ತಿತ್ತು, ಪೂರ್ವಜರು ಯೋಚನೆ ಮಾಡಿದ್ರು ಚಿನ್ನ ಮುಂದೆ ಖರೀದಿಸಿಟ್ರೆ ಮುಂದೆ ಪೀಳಿಗೆಗೆ ಉಪಯೋಗ ಆಗತ್ತೆ. ಯಾಕಂತ ಹೇಳಿದ್ರೆ ಯಾವಾಗಾದ್ರೂ ಕುಂದು ಕೊರತೆ ಬಂದಾಗ ಚಿನ್ನವನ್ನ ಅಡವಿಟ್ಟು ತಗೊಳ್ಬೋದು ಅಂತ. ಇದನ್ನ ಯಾರು ಬಡವರಿಗೆ ಹೇಳಿದ್ರೆ ಅವ್ರು ಒಪ್ಪೋದಿಲ್ಲ ಅಂತ ಹೇಳಿ ಈ ಒಂದು ದಿನದಲ್ಲಿ ನೀವು ಚಿನ್ನವನ್ನ ತಗೊಂಡ್ರೆ ಶುಭ ಉಂಟಾಗತ್ತೆ ಅಂತ ಒಂದು ನಂಬಿಕೆಯನ್ನ ಹುಟ್ಟಿಸಿದ್ರು. ಆ ನಂಬಿಕೆಯ ಮೂಲಕ ಜನರು ನಡ್ಕೊಂಡು ಆ ದಿನ ಚಿನ್ನವನ್ನ ಖರೀದಿ ಮಾಡೋದ್ರ ಮೂಲಕ ಅವರು ಹಣವನ್ನ ಚಿನ್ನಕ್ಕೆ ಕೊಟ್ಟು ಖರೀದಿಸ್ತಿದ್ರು. ಮುಂದೆ ಅದನ್ನ ಏನಾದ್ರೂ ದುಡ್ಡು ಕಡಿಮೆ ಆದ್ರೆ ಆ ಚಿನ್ನವನ್ನ ಅಡಕ್ಕಿಟ್ಟು ನಾವು ದುಡ್ಡನ್ನ ಸಂಪಾದಿಸಬಹುದು ಅಂತ ಈ ಒಂದು ಕಾರಣಕ್ಕೆ ಆ ನಂಬಿಕೆಯನ್ನ ಇಟ್ರು. ಇನ್ನು ಕಿವಿ ಓಲೆಯನ್ನ ಹಾಕೋಬೇಕು ಅಂತಾರೆ. ಕೇವಲ ಮಹಿಳೆಯರಷ್ಟೇ ಅಲ್ಲ, ಗಂಡಸರು ಕೂಡ ಹಾಕಿರೋದನ್ನ ನೋಡಬಹುದು. ಯಾಕಂತ ಹೇಳಿದ್ರೆ ಕಿವಿಯಲ್ಲಿ ಆಕ್ಯುಪ್ರೆಷರ್ ಅಂತ ಇರುತ್ತೆ. ನಾವು ಯಾವಾಗ ಕಿವಿ ಓಲೆನ ಹಾಕ್ತಿವೋ ಇಲ್ಲಿರುವಂತ ನರಗಳು ಇಲ್ಲಿಗೆ ಹೋಗಿ ನಮ್ಮ ಮೆದುಳಿನಲ್ಲಿರುವ ಶಕ್ತಿಯನ್ನ ಉತ್ತೇಜನಗೊಳಿಸುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಕಿವಿ ಓಲೆಯನ್ನ ಹಾಕ್ಬೇಕು ಅಂತ ಹೇಳ್ತಾರೆ. ಹಾಗೆ ಮದುವೆ ಕಾಲದಲ್ಲಿ ಅಥವಾ ಶುಭ ಸಮಾರಂಭ ಕಾಲದಲ್ಲಿ ಮದರಂಗಿಯನ್ನ ಹಾಕ್ತಾರೆ. ಮದರಂಗಿ ಅಂದ್ರೆ ಮೆಹಂದಿ ಅಂತ. ಮೆಹಂದಿನ ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ಇದನ್ನ ಗಂಡಸರು ಕೂಡ ಹಾಕ್ತಾರೆ, ಹೆಂಗಸರು ಕೂಡ ಹಾಕ್ತಾರೆ. ಮೆಹಂದಿ ಯಾವಾಗ್ಲೂ ನಮ್ಮ ಚಿಂತನೆಯನ್ನ ಅಂದ್ರೆ ಶಾಂತತೆ ಮಾಡುವಂತಹ ಒಂದು ಶಕ್ತಿಯನ್ನ ಮೆಹಂದಿ ಹೊಂದಿರುತ್ತೆ.
ಆದ ಕಾರಣ ಏನ್ ಮಾಡ್ತಾರೆ ಅಂತೇಳಿ ಮದ್ವೆ ಸಮಾರಂಭದಲ್ಲಿ ಹೆಣ್ಣಿಗಾಗಿರ್ಬೋದು ಗಂಡಿಗಾಗಿರ್ಬೋದು ಯಾರು ಬರ್ತಾರೆ ಏನ್ ಮಾಡ್ಬೋದು ಅಂತ ತುಂಬಾ ತಲೆನೋವು ಸಂಗತಿಗಳು ತುಂಬಾ ಇರುತ್ತೆ. ಈ ಮದರಂಗಿನ ಹಚ್ಚೋದ್ರ ಮೂಲಕ ನಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಶಾಂತತೆಯ ಸ್ಥಳಕ್ಕೆ ಬಂದು ನಾವು ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ಬೋದು. ಯಾವಾಗ ನಮ್ಗೆ ತಲೆನೋವುಗಳು ಹೆಚ್ಚಾಗುತ್ತೋ ನಾವ್ ಏನನ್ನ ಮಾಡ್ತೀವಿ ಅಂತ ಗೊತ್ತಿರೋದಿಲ್ಲ. ಏನು ಅವಘಡ ಆಗದೆ ಇರಲಿ ಅಂತ ಪೂರ್ವಜರು ಈ ಒಂದು ನಿಯಮವನ್ನ ತಂದಿದ್ದಾರೆ. ಇನ್ನು ಕಪ್ಪೆನ ಸಾಯಿಸಿದ್ರೆ ಮನೆಗೆ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ. ಏನಕ್ಕೆ ಸಾಯಿಸ್ಬಾರ್ದು? ಅದು ದೇವ್ರ ಸಮಾನನ? ಆ ದೇವರೇ ಪೂಜಿಸ್ಬೇಕಾದ್ರೆ ಕಪ್ಪೆನ ಯಾಕೆ ನಾವು ಸಾಯಿಸ್ಬಾರ್ದು ಅಂತ ಹಲವರಿಗೆ ಪ್ರಶ್ನೆ ಮೂಡ್ಬೋದು. ಯಾಕಂತ ಹೇಳಿದ್ರೆ ಕಪ್ಪೆ ಮನೇಲಿದ್ರೆ ಹಲವಾರು ಕೀಟಾಣುಗಳನ್ನ ತಿಂದು ಹಾಕತ್ತೆ. ಕೀಟಾಣುಗಳಿಂದ ನಮಗೆ ರೋಗ ಬರುತ್ತೆ. ಕಪ್ಪೆ ಏನಾದ್ರೂ ಕೀಟಾಣುಗಳನ್ನ ತಿಂದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಕೀಟಾಣುಗಳ ಸಂಖ್ಯೆ ಕಡಿಮೆ ಆಗತ್ತೆ. ಅದಕ್ಕೆ ಕಪ್ಪೆನ ಸಾಯಿಸಬಾರ್ದು ಅಂತ ಹೇಳ್ತಿದ್ರು. ಮಾನವರಿಗೆ ಅಂದ್ರೆ ಪೂರ್ವಜರಿಗೆ ಮೊದಲೇ ಗೊತ್ತಿತ್ತು, ಎಲ್ಲವನ್ನ ತಿನ್ನುವ ಮನುಷ್ಯರು ಕಪ್ಪೆನೂ ತಿಂತಾರೆ ಅಂತ ಗೊತ್ತಿತ್ತು. ಆದ ಕಾರಣ ಕಪ್ಪೆನ ತಿನ್ಬಾರ್ದು, ಕಪ್ಪೆನ ಸಾಯಿಸಬಾರ್ದು ಅಂತ ಒಂದು ನಿಯಮವನ್ನ ಮಾಡಿದ್ರು. ಇನ್ನು ಯಾವಾಗ್ಲೂ ನಾವು ಕೇಳ್ತಾ ಇರ್ತೀವಿ, ನಾವು ಗಾಡಿಲಿ ಹೋಗ್ಬೇಕಾದ್ರೆ ಅಥವಾ ನಡ್ಕೊಂಡು ಹೋಗ್ಬೇಕಾದ್ರೆ ಬೆಕ್ಕು ಅಡ್ಡಾಗ್ ಬಂದ್ರೆ ಮುಂದೆ ಹೋಗ್ಬಾರ್ದು. ಯಾಕಂತ ಗೊತ್ತಾ? ಆಮೇಲೆ ಅಪಕ್ಷಕನೂ ಆಗುತ್ತೆ ಅಂತ ಅನ್ಕೊಂತಾರೆ ಕೆಲವರು. ಹಿಂದಿನ ಕಾಲದಲ್ಲಿ ಸ್ಪೀಡಾಗಿ ಹೋದ್ರೆ ಬೆಕ್ಕು ಸತ್ತೋಗುತ್ತೆ, ಹಾಗಾಗಿ ಆ ಬೆಕ್ಕು ನೋಡಿದಾಗ ಸ್ಲೋ ಮಾಡ್ಲಿ ಅದಲ್ಲ. ಅದು ಹಿಂದಿನ ಕಾಲದಲ್ಲಿ ಬೆಳಗಿನ ಜಾವ ಹೋಗ್ತಾ ಇದ್ರು ಜನರೆಲ್ಲ, ಇನ್ನು ಮಸ್ಕು ಬೆಳಕಿನ ಬೇಕಾದ್ರೆ ಗಾಡಿ ಕಟ್ಕೊಂಡು. ಆಗ ಒಂದು ವೇಳೆ ಬೇಡ ಅವಳು ಹೇಳಿ ಅದೇನಾದ್ರೆ ಹೇಳಿ, ಅವಳು ಅದೇ ಆದ್ರೆ ಹೇಳಿ, ಅದೇನಾ ಸೇಮಾ ಹೇಳು, ಆಮೇಲೆ ನಾನು ಹೇಳ್ತೀನಿ. ನಾವು ನಮ್ಗೆ ನೀವ್ ಹೇಳ್ಬಿಡಿ ಸರ್, ನೀವ್ ಇದೊಂಥರ ವಿಚಾರ ಮಂಡನೆ. ನೀವ್ ಹೇಳಿ, ಅವಳ ಭಾಷಣ ಮುಗಿಲಿ. ಈಗ ನಾನು ತಿಳ್ಕೊಂಡ ಹಾಗೆ ಏನಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಈಗಿನ ಹಾಗೆ ಎಲ್ಲಿ ಹೋಗ್ಬೇಕಿದ್ರೆ ಬಸ್ಸು ಕಾರು ಆತರ ಏನು ಇರಲಿಲ್ಲ. ಯಾರೇ ಒಂದು ಊರಿಂದ ಒಂದು ಊರ್ಬೇಕು, ಇಲ್ಲ ಯಾವುದೇ ಶುಭ ಕೆಲಸಕ್ಕೆ ಹೋಗ್ಬೇಕಿದ್ರೆ ಆದಷ್ಟು ಬೇಗ ಹೋಗ್ತಾ ಇದ್ರು. ಯಾಕೆಂದ್ರೆ ಸೂರ್ಯ ನೆತ್ತಿಗೆ ಇರೋ ಮುಂಚೆ ನಾವು ಆ ಜಾಗ ತಲುಪಬೇಕು ಈ ಉದ್ದೇಶದಿಂದ, ಏನು ಪರ್ಚೇಸಿಂಗ್ ಆಗಲಿ ಏನಕ್ಕೆ ಹೋಗ್ಬೇಕು. ಆಗೆಲ್ಲ ಏನಾಗ್ತಿತ್ತು ಅಂದ್ರೆ ಎತ್ತಿನ ಗಾಡಿ ಒಂದು ಯಾವುದೋ ಒಂಟಿ ಗಾಡಿಯಲ್ಲಿ ಯಾವ್ದಾದ್ರು ಹೋಗುವಂತ ಒಂದು ಸಂಪ್ರದಾಯ ಇತ್ತು. ಹೋಗೋದಿದ್ರೆ ಗಾಡಿ ಕಟ್ಕೊಂಡು ಹೋಗಿದ್ರೆ ಎದುರುಗಡೆ ಒಂದು ಲಾಟಿನ ಗೀಟಿನ ಕಟ್ಕೊಂಡು ಬೆಳಗ್ಗೆ ಇನ್ನೊಂದು 5 ಗಂಟೆಗೆಲ್ಲ ಹೊರಗೆ ಹೋಗ್ತಾ ಇದ್ರ. ಅಲ್ಲಿ ಸುತ್ತಮುತ್ತ ಕತ್ಲಿ ಇರ್ಬೇಕಿದ್ರೆ ಸಡನ್ ಆಗಿ ಹಿಂಗೆ ಹೋಗ್ತಾ ಇರ್ಬೇಕಿದ್ರೆ ಸಡನ್ ಆಗಿ ಒಂದು ಬೇಕು ಅದನ್ನು ಕುರಿಬೇಕು ತಂದ್ರೆ ಅವಶ್ಯಕ ಅಂತ ತುಂಬಾ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಅದು ಸಡನ್ ಆಗಿ ಹಿಂಗೆ ಹೋದ ತಕ್ಷಣ ಈ ಕಟ್ಟಿದ ಎತ್ತುಗಳಿಗೆ ಏನಾಗ್ತಿತ್ತು, ಒಂಥರ ಆ ಮೂಗು ಬೆಳಕಲ್ಲಿ ಲಾಟಿನ ಬೆಳಕಲ್ಲಿ ಒಂಥರ ಡಿಸ್ಟರ್ಬೆನ್ಸ್ ಆದಂಗೆ ಆಗ್ತಿತ್ತು. ಅವುಗಳು ನೇರವಾಗಿ ಹೋಗ್ತಾ ಇರ್ಬೇಕಾದ್ರೆ ಅವು ಆ ನಂತರದಿಂದ ಅದೇ ತಲೆಯಲ್ಲಿ ಇಟ್ಕೊಂಡು ಎರ್ರಬಿರಿಯಾಗಿ ಹೋಗಿ ಒಂದೆರಡು ಅವಘಡಗಳಾಗ್ತಿತ್ತು. ಇಂಥ ಒಂದು 10 ಹಲವು ಅವಘಡಗಳು ಕೆಲವು ಬಾರಿ ಆದ ತಕ್ಷಣ ಆ ಒಳ್ಳೆಯವ್ರ ಜನರಲ್ಲಿ ಒಂದು ಮೂಢನಂಬಿಕೆ ಬಿದ್ದು ಏನಂದ್ರೆ ಅವನ ಗಾಡಿ ಹೋಗಬೇಕಿದ್ರೆ ಅಲ್ಲೊಂದು ಬೆಕ್ಕು ಪಾಸ್ ಆಯ್ತು, ಆಮೇಲೆ ಸ್ವಲ್ಪ ದೂರ ಹೋದಾಗ ಅವಘಡ ಆಯ್ತು, ಬೆಕ್ಕು ಪಾಸ್ ಆಯ್ತು, ಹಿಂಗಾಯ್ತು ಅಂತ 1, 2, 3 ಈ ತರ ಘಟನೆಗಳು ಪದೇ ನಡೀತಾ ಇರ್ಬೇಕಿದ್ರೆ ಇದು ಬೆಕ್ಕು ಹೋದ್ರೆ ವಶಕ್ಕನ ಹಂಗಾದ್ರೆ ಒಂದು ನಿಂತು ಬಿಟ್ಟು ಸ್ವಲ್ಪ ಹೊತ್ತು ನಿಂತು ಬಿಟ್ಟು ಹೋಗ್ಬೇಕು, ಇಲ್ಲ ಕೂತು ಬಿಟ್ಟು ಹೋಗ್ಬೇಕು, ಹಿಂದೆ ಹೋಗ್ಬೇಕು ಅಂತ ಹೇಳೋದು ಇದನ್ನ ಮಾಡಿ. ಯಾಕೆಂದ್ರೆ ಆಗೇನಾಗ್ತದೆ ಒಂದ್ ಕಡೆ ನಿಲ್ಸಿ ಹೋದಾಗ ಅವುಗಳಿಗೂ ಅಷ್ಟೇ ಆ ಡಿಸ್ಟರ್ಬೆನ್ಸ್ ಏನಾಗಿದೆ ಹೋಗ್ತಾ ಇರ್ಬೇಕಿದ್ರೆ ಎತ್ತುಗಳಿಗೆ ಬೆಳಿಗ್ಗೆ ಎದ್ಬಿಟ್ಟು ಎತ್ತಿನ ಗಾಡಿಯಲ್ಲಿ ಹೋಗ್ಬೇಕಿದ್ರೆ ಅವು ಒಂಚೂರು ನಿಂತು ಒಂದು 2 ನಿಮಿಷ ನಿಂತು ಬಿಟ್ಟು ಅನ್ನೋದು ಅವು ರಿಲ್ಯಾಕ್ಸ್ ಆಗ್ತವೆ. ಆ ಕತ್ತಲಲ್ಲಿ ಅವುಗಳಿಗೆ ಒಂದು ಸರಿಯಾದ ಒಂದು ಬರ್ತವೆ. ಅದು ಪ್ರಾಣಿಗಳ ಒಂದು ಮಾನಸಿಕ ಇದನ್ನ ಅರ್ಥಕೊಂಡು ಅದನ್ನ ಮಾಡಿರ್ಬೋದಾಗ ಈ ಒಂದು ನಂಬಿಕೆಯಿಂದ ಮಾತಿಗೆ ಮಾತು ಬೆಳೆದು 1-2-3 ಅವಘಡಗಳಾದ ನಂತರ ಬಂತು ಅಂತ ಹೇಳುವಂತ ಒಂದು ನಾನು ಕೇಳಿರೋದು. ಇದು ಒಂದ್ ಕಾರಣ. ಇನ್ನೊಂದ್ ಕಾರಣ ಅಂತ ಹೇಳಿದ್ರೆ ಬೆಕ್ಕು ಯಾವಾಗ ಹೆದರುತ್ತೆ ಅಂತ ಹೇಳಿದ್ರೆ ಹಾವುಗಳು ಬಂದಾಗ ಹೆದರುತ್ತೆ. ಹಾಗೆ ಕಚ್ಚೋ ನಾಯಿ ಏನಾದ್ರು ಬಂದಾಗ ಅದು ತಕ್ಷಣ ಓಡೋಗುತ್ತೆ. ನಾವೇನಾದ್ರೂ ಹೋದ್ರೆ ಅಲ್ಲ ಹಾವು ಏನಾದ್ರು ಇದ್ರೆ ನಮಗೆ ಕಚ್ಚಿ ಅದು ಹಾನಿಕರವನ್ನ ಮಾಡಬಹುದು ಅಂತ ಒಂದು ಯೋಚನೆಯಿಂದ ಪೂರ್ವಜರು ಏನ್ ಮಾಡಿದ್ರು, ನಿಂತು ಆ ಕಡೆ ಈ ಕಡೆ ಏನಾದ್ರೂ ಪ್ರಾಣಿಗಳು ಬರ್ತಿದ್ಯೋ ಅಥವಾ ಅವಘಡ ಆಗೋ ಸಂಭವ ಇದೆಯೋ ಅಂತ ನೋಡ್ಕೊಂಡು ಮುಂದೆ ಹೋಗ್ಬೇಕು ಅಂತ ಒಂದು ನಂಬಿಕೆಯನ್ನ ಮಾಡಿ ಇಟ್ಟು ಹೋದ್ರು. ಇನ್ನು ನಾವು ಮೊರನ ತುಳಿಬಾರ್ದು, ಮೊರನ ಕಾಲಿಗೆ ತಾಗಿಸ್ಬಾರ್ದು ಅಂತಾರೆ. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಇದನ್ನ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಹಿಂದಿನ ಕಾಲದಲ್ಲಿ ಯಾಕಂತ ಹೇಳಿದ್ರೆ ಆಗ ಪ್ಲಾಸ್ಟಿಕ್ ಮೊರಗಳು ಇರ್ತಿರ್ಲಿಲ್ಲ, ಬಿದಿರಿನ ಮೊರಗಳು ಇರ್ತಿತ್ತು, ಮರದ ಮೊರಗಳು ಇರ್ತಿತ್ತು. ನಾವೇನಾದ್ರೂ ಕಾಲನ್ನ ತಾಗ್ಸಿದ್ರೆ ಬಿದಿರಿನ ಕಡ್ಡಿಗಳು ನಮ್ಮ ಕಾಲನ್ನ ತಾಗ
ಹಾಕಿದ್ರೆ ಅದು ಹಾನಿಗೆ ಆಗಬಹುದು ಅಂತ ಹೇಳಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕು, ಅದರಲ್ಲಿ ಹಣದ ವ್ಯರ್ಥ ಆಗತ್ತೆ ಅಂತ ಹೇಳಿ ಈ ತರ ಕೆಲಸವನ್ನ ನಿಷಿದ್ಧ ಮಾಡಿದ್ರು. ಆಮೇಲೆ ಕೇಳಿರ್ಬೋದು ಶ್ರಾವಣ ಮಾಸದಲ್ಲಿ ಮಾಂಸವನ್ನ ತಿನ್ಬಾರ್ದು ಅಂತ. ಯಾಕಂತ ಎಲ್ಲಾ ಕಾಲದಲ್ಲೂ ತಿನ್ಬೋದು, ಶ್ರಾವಣ ಮಾಸದಲ್ಲೇ ಯಾಕೆ ತಿನ್ಬಾರ್ದು ಅಂತ ಹೇಳಿದ್ರೆ ಪೂರ್ವಜರು ಯಾರು ನಮ್ಮ ಮಾತನ್ನ ಕೇಳೋದಿಲ್ಲ ಅಂತ, ಅದು ದೇವರ ತಿಂಗಳು, ಅದಕ್ಕೆ ತಿನ್ಬಾರ್ದು ಅಂತ ನಿಯಮವನ್ನ ಇಟ್ರು. ಆದ್ರೆ ಅದನ್ನ ವೈಜ್ಞಾನಿಕವಾಗಿ ನೋಡ್ಕೊಂಡು ಹೋದ್ರೆ ಶ್ರಾವಣ ಮಾಸ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನಮ್ಮ ಜಠರದಲ್ಲಿ ಜೀರ್ಣ ಶಕ್ತಿಯ ಒಂದು ಶಕ್ತಿ ಕುಂದುತ್ತಾ ಬರುತ್ತೆ. ನಾವೇನಾದ್ರೂ ಮಾಂಸವನ್ನ ತಿಂದ್ರೆ ಜೀರ್ಣ ಶಕ್ತಿ ಕಡಿಮೆ ಆಗಿ ನಮ್ಗೆ ಅನಾರೋಗ್ಯಗಳು ಉದ್ಭವ ಆಗ್ಬೋದು. ಆ ಕಾರಣಕ್ಕೋಸ್ಕರ ಈ ಒಂದು ಮಾಸದಲ್ಲಿ ತಿನ್ಬಾರ್ದು ಅಂತ ನಿಯಮವನ್ನ ಇಟ್ರು. ಇನ್ನು ಬ್ರಾಹ್ಮಣರು ಮಾಂಸವನ್ನ ತಿನ್ಬಾರ್ದು ಅಥವಾ ಅನೇಕರು ಮಾಂಸವನ್ನ ತಿನ್ಬಾರ್ದು ಅಂತಾನು ಇದನ್ನ ಇಟ್ರು. ಯಾಕಂತ ಹೇಳಿದ್ರೆ ಮಾಂಸವನ್ನ ಯಾರು ತಿನ್ಬೇಕು ಅಂತ ಹೇಳಿದ್ರೆ ಯಾರು ಹೆಚ್ಚಾಗಿ ದುಡಿತಾರೋ ಅವ್ರು ಮಾತ್ರ ಮಾಂಸವನ್ನ ತಿನ್ಬೇಕು ಅಂತ ಹೇಳಿದ್ರೆ ಪ್ರತಿದಿನ ಹೊಲಕ್ಕೆ ಹೋಗಿ ಅಥವಾ ಅನೇಕ ಕೆಲಸಗಳನ್ನ ಮಾಡ್ಕೊಂಡು ಅಂಗಡಿಯಲ್ಲಿ ಕೆಲಸ ಮಾಡೋರು ಇವರು ಅನೇಕ ದುಡಿದ್ರ ಕಾರಣ ಜಠರಕ್ಕೆ ಬೇಕಾದಂತಹ ಅಂಶಗಳು ಆ ಮಾಂಸದಲ್ಲಿ ಇರುತ್ತೆ, ತಿಂದ್ರೆ ನಮ್ಮ ದೇಹಕ್ಕೆ ಶಕ್ತಿ ಬರುತ್ತೆ ಅಂತ ಇತ್ತು. ಆದ್ರೆ ಬ್ರಾಹ್ಮಣರು ಅವರಿಗೆ ಏನು ಮೀಸಲಾಗಿದೆ ಅಂತ ಹೇಳಿದ್ರೆ ವೇದಾಧ್ಯಯನ ಮಾಡಿಸೋದು, ತಮ್ಮಲ್ಲಿರುವಂತಹ ಜ್ಞಾನವನ್ನ ಬೇರೆಯವ್ರಿಗೆ ಹಂಚೋದು. ಅವರು ಆದಷ್ಟು ಕೆಲಸವನ್ನ ಮಾಡೋದ್ರಿಲ್ಲ, ಆದ ಕಾರಣ ಮಾಂಸವನ್ನ ತಿಂದ್ರೆ ದೇಹಕ್ಕೆ ಅನಾರೋಗ್ಯ ಬರುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ಕೊಂಡು ಹೀಗೆ ಮಾಡಬಾರ್ದು, ಮಾಂಸವನ್ನ ತಿನ್ಬಾರ್ದು ಅಂತ ಒಂದು ನಿಯಮವನ್ನ ತಂದಿಟ್ರು. ಇನ್ನು ಗಂಡಸರು ಇಲ್ಲಿ ಹಿಂದೆ ಜುಟ್ಟನ್ನ ಬಿಟ್ಟಿರೋದನ್ನ ನಾವೆಲ್ಲರೂ ನೋಡ್ತೀವಿ. ಯಾಕಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಸಹಸ್ರಾರು ಚಕ್ರ ಇಲ್ಲಿ ಇರುತ್ತೆ ಅಂತ. ಹಾಗೆ ಬ್ರಹ್ಮರಂಧ್ರ ಕೂಡ ನಮ್ಮ ತಲೆಯಲ್ಲೇ ಇರುತ್ತೆ. ಹೆಣ್ಣು ಮಕ್ಕಳಿಗಾದ್ರೆ ಕೂದು ಅಂದ್ರೆ ಕೇಶಗಳು ಏನ್ ಕೊಡುತ್ತೆ ಅಂತ ಹೇಳಿದ್ರೆ ರಕ್ಷಣೆನ ಕೊಡುತ್ತೆ. ಆದ್ರೆ ಮುಂಜಿ ಮಾಡುವ ಸಮಯದಲ್ಲಿ ಗಂಡಸರಿಗೆ ಎಲ್ಲಾ ಇದನ್ನ ತೆಗೆಸಿ ಕೇವಲ ಹಿಂದೆ ಬಿಡೋದ್ರಿಂದ ಅಲ್ಲಿ ಸಹಸ್ರಾರು ಚಕ್ರದ ರಕ್ಷಣೆಗೆ ಬೇಕಾದಂತಹ ಒಂದು ರಕ್ಷಣಾ ಕಾವಲು ಅಂತೀವಲ್ಲ ಆ ತರ ಮಾಡಕ್ಕೋಸ್ಕರ ಅಲ್ಲಿ ಜುಟ್ಟನ್ನ ಬಿಡ್ಬೇಕು ಅಂತ ನಿಯಮವನ್ನ ತಂದ್ರು. ಹೀಗೆ ಅನೇಕ ನಿಯಮಗಳನ್ನ ನಾವು ಕಾಣಬಹುದು. ಹಾಗೆ ನಾವು ಹೋಗ್ತಾ ಇರ್ತೀವಿ, ರಾತ್ರಿ ಹೊತ್ತು ಅರಳಿ ಮರಕ್ಕೆ ದೀಪವನ್ನ ಹಚ್ಚಿಡ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ರಾತ್ರಿ ಹೊತ್ತು ಅರಳಿ ಮರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಜಾಸ್ತಿ ಬಿಡುತ್ತೆ. ಅಲ್ಲಿ ಯಾರಾದ್ರೂ ಮಲ್ಕೊಂಡ್ರೆ ನಮ್ಮ ಉಸಿರು ಗಟ್ಟಿ ಅಲ್ಲಿ ಸಾಯುವಂತಹ ಪರಿಸ್ಥಿತಿ ಹೆಚ್ಚು ಕಂಡುಬರುತ್ತೆ ಅಂತ ಹೇಳಿ ಅರಳಿ ಮರದ ಬುಡಕ್ಕೆ ದೀಪವನ್ನ ಹಚ್ಚುತ್ತೀವಿ. ಆ ಹಚ್ಚೋದ್ರಿಂದ ನಾವ್ ಏನ್ ಅನ್ಕೋತೀವಿ ಅಂತ ಹೇಳಿದ್ರೆ ಅಲ್ಲಿ ದೇವರು ಇರ್ತಾರೆ, ಅಲ್ಲಿ ಹೋಗಿ ಮಲಗಬಾರ್ದು ಅಂತ ನಮ್ಮ ಭಾವನೆ ಬಂದು ಅರಳಿ ಮರಕ್ಕೆ ಯಾವತ್ತು ನಾವು ಅರಳಿ ಮರದ ಹತ್ರ ಮಲ್ಗೋದಿಲ್ಲ. ಇನ್ನು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೇವಸ್ಥಾನದೊಳಗೆ ಬ್ಯಾರಿಕೇಡ್ ಅನ್ನ ಹಾಕಿರೋದನ್ನ ನಾವು ನೋಡ್ಬೋದು. ಅಂತ ಹೇಳಿದ್ರೆ ಅಲ್ಲಿ ಬರ್ದಿರುತ್ತೆ ಬ್ಯಾರಿಕೇಡ್ ಪಕ್ಕದಲ್ಲಿ ಬಂದು ಯಾರು ನಿಲ್ಬಾರ್ದು, ದೇವರ ಮುಂದೆ ಬಂದು ಯಾರು ನಿಲ್ಬಾರ್ದು ಅಂತ ಇರ್ತಾರೆ. ಹಾಗಾದ್ರೆ ನಮ್ಗೆಲ್ಲ ಪ್ರಶ್ನೆ ಬರ್ಬೋದು, ದೇವ್ರು ನಾವು ಎಲ್ಲ ಭೇದ ಭಾವನ, ನಮ್ಗೆ ಯಾಕೆ ದೇವ್ರ ಮುಂದೆ ನಿಲ್ಬಾರ್ದು ಅಂತ ಹೇಳ್ತಾರೆ ಅಂತ. ಆದ್ರೆ ಅದಕ್ಕೂ ಒಂದು ಕಾರಣ ಇದೆ. ಏನಂತ ಹೇಳಿದ್ರೆ ದೇವರಲ್ಲಿರುವಂತಹ ಪ್ರಭಾವಳಿಯನ್ನ ನಾವು ಹೀರಿಕೊಳ್ಳುವಷ್ಟು ಶಕ್ತಿ ನಮ್ಮಲ್ಲಿರೋದಿಲ್ಲ. ಅದರಿಂದ ಅವಘಡಗಳು ಅಥವಾ ತಲೆ ತಿರುಗಿ ಬೀಳೋದು ಆತರ ಸಂಭವಿಸುತ್ತೆ ಅಂತ ಹೇಳಿ ನಾವ್ ಯಾವಾಗ ಸೈಡ್ ಅಂದ್ರೆ ಪಾರ್ಶ್ವದಲ್ಲಿ ನಿಲ್ತೀವೋ ಆ ದೇವರ ಕಿರಣಗಳು ವಕ್ರವಾಗಿ ಬಂದು ಬೀಳೋದ್ರಿಂದ ಯಾವುದೇ ಅವಘಡ ಆಗೋದಿಲ್ಲ. ಇದು ಒಂದನೇ ಕಾರಣ. ಆದ್ರೆ ಎರಡನೇ ಕಾರಣ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಿಂತಿರೋದ್ರಿಂದ ದೇವರ ಮುಂದೆ ನಾವು ನೇರವಾಗಿ ನಿಂತಿರೋದ್ರಿಂದ ಅದು ಅಹಂಕಾರವನ್ನ ಸೂಚಿಸುತ್ತೆ. ದೇವರಷ್ಟೇ ನಾವು ಸಮಾನರು ಅಂತ ಒಂದು ಭಾವವನ್ನ ಸೂಚಿಸುತ್ತೆ ಅಂತ ಪೂರ್ವಜರು ಈ ಒಂದು ಇದನ್ನ ಮಾಡಿದ್ರು. ಹಾಗಾದ್ರೆ ಎಲ್ಲದರಲ್ಲೂ ದೇವ್ರಿದ್ದಾನೆ ಅಂತ ಹೇಳ್ತೀವಿ. ಹಾಗಾದ್ರೆ ಚಪ್ಲಿಲೂ ದೇವ್ರಿದ್ದಾನೆ. ಚಪ್ಲಿನ ಯಾಕೆ ದೇವಸ್ಥಾನದೊಳಗೆ ಹೋಗ್ಬಾರ್ದು, ದೇವಸ್ಥಾನದಲ್ಲಿ ಹಾಕೊಂಡು ಯಾಕೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಚಪ್ಲಿಯಿಂದ ನಾವು ಯಾರು ಶ್ರೀಮಂತರು ಯಾರು ಬಡವರು ಅಂತ ಕಾಣ್ಬೋದು. ಹರಿದೋಗಿರೋ ಚಪ್ಲಿ ಇದ್ರೆ ಬಡವರು, ಶೂಸು ಬೂಟ್ ಎಲ್ಲ ಹಾಕೊಂಡ್ಬಂದ್ರೆ ಶ್ರೀಮಂತರು ಅಂತ. ಆದ್ರೆ ಯಾವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಎಲ್ಲಾ ಸಮಾನರು. ಇದಕ್ಕೊಂದು ಕತೆ ಹೇಳ್ತೀನಿ. ಒಮ್ಮೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನಮಂತ್ರಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳ ಹತ್ರ ಅವರ ಪಾದ ಸೇವೆಯನ್ನ ಮಾಡಿ ಅವರ ಪಾದ ಸೇವೆ ಎಲ್ಲ ಮಾಡ್ಕೊಂಡು ಮುಗಿಸ್ತಾನೆ. ಆಮೇಲೆ ಅಲ್ಲಿ ಆಶೀರ್ವಚನವನ್ನ ಕೇಳಿ ಎಲ್ಲ ಮರಳಿ ಅವನು ತನ್ನ ಸ್ಥಾನಕ್ಕೆ ಅಂದ್ರೆ ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಬಂದಾಗ ಆ
ಸ್ವಾಮೀಜಿಗಳು ದೂರವಾಣಿ ಕರೆನ ಮಾಡ್ತಾರೆ. ದೂರವಾಣಿ ಕರೆ ಮಾಡ್ಬಿಟ್ಟು ನಮ್ಮ ರಾಮಕೃಷ್ಣಾಶ್ರಮದ ಸುತ್ತ ಬೇಲಿಯ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಕಾಡಿನ ಮೃಗಗಳ ಕಾಟ ಹೆಚ್ಚಾಗ್ತಾ ಇದೆ, ಅದಕ್ಕೆ ಬೇಲಿಯನ್ನ ಮಾಡಿಸ್ಕೊಡ್ಬೇಕು ಅಂತ ಕೇಳಿದಾಗ ಪ್ರಧಾನಮಂತ್ರಿ ಹೇಳ್ತಾರೆ, ನಾನು ಅಲ್ಲೇ ಬಂದಿದ್ನಲ್ಲ ಸ್ವಾಮೀಜಿ, ನೀವು ನಿನ್ನೆ ಅಲ್ಲೇ ಕೇಳ್ಬೋದಿತ್ತಲ್ಲ ಇದನ್ನ ಅಂತ ಹೇಳಿದಾಗ ರಾಮಕೃಷ್ಣ ಮಠದ ಸ್ವಾಮೀಜಿಗಳು ಅದ್ಭುತವಾಗಿ ಉತ್ತರಿಸ್ತಾರೆ, ನೀವು ಮಠಕ್ಕೆ ಬಂದ್ರೆ ನೀವು ಭಕ್ತರೆ ನಾನು ಭಕ್ತನೇ, ನಾನು ಅಲ್ಲೇನಾದ್ರೂ ಇದು ಮಾಡಿದ್ರೆ ನೀವು ಎತ್ತರದವರು ನಾನು ಕೀಳೋನು ಅಂತ ಇದು ಯಾವುದೇ ಮಠಕ್ಕೆ ದೇವಸ್ಥಾನಗಳಲ್ಲಿ ಎಲ್ಲರೂ ಸಮಾನರು, ನೀವು ಅಲ್ಲಿಗೆ ಹೋದಾದ್ಮೇಲೆ ನಿಮ್ಮ ಸ್ಥಾನವನ್ನ ನೀವು ಅಲಂಕರಿಸಿದ್ರೆ ಅದಕ್ಕೆ ನಾನು ಈಗ ಕೇಳ್ತಿದ್ದೀನಿ ಅಂತ. ಈ ಒಂದು ಕಾರಣದಿಂದ ಅಂದ್ರೆ ದೇವಸ್ಥಾನದಲ್ಲಿ ಎಲ್ಲರೂ ಸಮಾನರು ಅನ್ನೋ ಕಾರಣದಿಂದ ಚಪ್ಪಲಿಯನ್ನ ಬಿಟ್ಟು ನಾವು ದೇವಸ್ಥಾನದ ಒಳಗೆ ಹೋಗ್ಬೇಕು ಅಂತ ನಿಯಮವನ್ನ ಮಾಡುದು. ಇನ್ನು ನಾವು 3 ಬಾರಿ ಶಾಂತಿ 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 ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಏನು? 3 ಬಾರಿ ಶಾಂತಿಯನ್ನ ಏನಕ್ಕೆ ಹೇಳ್ಬೇಕು? ಒಂದೇ ಬಾರಿ ಶಾಂತಿಯನ್ನ ಹೇಳ್ಬೋದಲ್ಲ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿರುವಂತ 3 ತರಹದ ವಿಷಯಗಳನ್ನ ಶಾಂತಿಗೊಳಿಸ್ಬೇಕು. ಒಂದು ಅರಿಷಡ್ವರ್ಗಗಳನ್ನ ಶಾಂತಿಗೊಳಿಸ್ಬೇಕು, ಎರಡನೇದು ನಮ್ಮ ಮನಸ್ಸನ್ನ ಶಾಂತಿಗೊಳಿಸ್ಬೇಕು, ಮೂರನೇದು ನಾವು ಆಯಾಸವಾಗಿದ್ರೆ ಅದನ್ನ ಶಾಂತಿಗೊಳಿಸ್ಬೇಕು ದೇವ್ರು ಅಂತ ಹೇಳಿ 3 ಬಾರಿ ಶಾಂತಿ 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 ಅಂತ ಹೇಳ್ತೀವಿ. ಇನ್ನು ನಾವು ಓಂಕಾರವನ್ನ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಓಂ ಅನ್ನೋ ಪದದಲ್ಲಿ ಒಂದು ತರಂಗಗಳು ಉತ್ಪತ್ತಿ ಆಗುತ್ತೆ, ಅದೊಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ಆ ಪಾಸಿಟಿವ್ ಎನರ್ಜಿಯಿಂದ ನಮ್ಮ ಒಳಗೆ ಶಕ್ತಿ ಹೆಚ್ಚಾಗುತ್ತೆ. ಓಂಕಾರದಲ್ಲಿ 3 ಅಕ್ಷರಗಳನ್ನ ಕಾಣ್ಬೋದು, ಅ ಉ ಮ. ಈ 3 ಅಕ್ಷರಗಳ ಸಂಯೋಗದಿಂದ ಓಂಕಾರ ಅನ್ನೋದಾಗಿದೆ. ಆ ಕಾರಣ ಏನಾಗುತ್ತೆ, ನಮ್ಮ ಉದರ ಭಾಗ, ಹೃದಯ ಭಾಗ ಹಾಗೂ ಕಂಠ ಭಾಗದಲ್ಲಿರುವಂತಹ ಚಕ್ರಗಳು ತುಂಬಾ ಆಕ್ಟಿವ್ ಆಗಿ ನಮ್ಗೆ ಶಕ್ತಿಯನ್ನ ಕೊಡುತ್ತೆ, ರಕ್ತ ಸಂಚರಿಸಲು ಸಹಾಯ ಆಗತ್ತೆ. ಹಾಗೆ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಕಾಲುಂಗ್ರವನ್ನ ಹಾಕ್ಬೇಕು ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಕಾಲುಂಗ್ರವನ್ನ ಹಾಕಿದ್ರೆ ಅಲ್ಲಿ ಆ ಕಾಲಿನ ತುದಿಯಲ್ಲಿ ಆಕ್ಯುಪ್ರೆಷರ್ ಅಂದ್ರೆ ನಮ್ಮ ಇಡೀ ದೇಹಕ್ಕೆ ರಕ್ತ ಚಲನೆಯನ್ನು ಮಾಡಕ್ ಶಕ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಕೈನ ಎಲ್ಲ ಬೆರಳುಗಳ ತುದಿಯಲ್ಲಿ, ಕಾಲುಗಳ ತುದಿಯಲ್ಲಿ. ಆ ತುದಿಯಲ್ಲಿ ನಾವು ಯಾವಾಗ ಆಕ್ಯುಪ್ರೆಷರ್ನ ಕೊಡ್ತಾ ಹೋಗ್ತೀವೋ ಆಗ ನಮ್ಮ ಮೆದುಳಿಗೆ ತುಂಬಾ ಶಕ್ತಿ ಹೋಗುತ್ತೆ, ನಾವು ಇನ್ನೂ ಚುರುಕಾಗ್ತೀವಿ ಅಂತ. ಇನ್ನು ನಾವು ನೋಡಿರ್ಬೋದು, ನಾವ್ ಯಾವಾಗ್ಲೂ ದೇವಸ್ಥಾನದ ಪಕ್ಕದಲ್ಲಿರುವ ನದಿಗಳಿಗೆ ನಾವು ನಾಣ್ಯವನ್ನ ಬಿಸಾಕ್ತಾ ಇದ್ವಿ. ನಾಣ್ಯವನ್ನ ಬಿಸಾಕೋ ಕಾರಣ ಏನಂತ ಹೇಳಿದ್ರೆ, ಆಗಿನ ಜನತೆ ನೀರನ್ನ ಕುಡಿತಾ ಇತ್ತು. ಏನಾದ್ರೂ ಕಲುಷಿತ ಇದ್ರೆ ಆ ತಾಮ್ರದ ನಾಣ್ಯ ಎಲ್ಲವನ್ನ ಅದು ತೆಗೆದು ಹಾಕ್ತಿತ್ತು. ನಾಣ್ಯ ಎಲ್ಲಾ ಕೆಟ್ಟ ಅಂಶಗಳನ್ನ ತೆಗೆದು ಹಿಡ್ಕೋತಾ ಇತ್ತು. ಜನತೆಗಳಿಗೆ ಯಾವುದೇ ರೀತಿಯಾದಂತಹ ಕಲ್ಮಶವು ಉಂಟಾಗ್ತಾ ಇರಲಿಲ್ಲ ಅಂತ ಈ ಒಂದು ನಿಯಮವನ್ನ ಮಾಡಿದ್ರು. ಇನ್ನು ನಾವು ನೋಡ್ತಿರ್ತೀವಿ, ಎಲ್ಲರೂ ಕೂಡ ಊಟಕ್ಕೆ ಬಾಳೆದೆಲೆಯನ್ನ ಹಾಕೊಂಡು ಕೂತಾಗ ಪ್ರೋಕ್ಷಣೆಯನ್ನ ಮಾಡ್ತಾರೆ. ಅಂತ ಹೇಳಿದ್ರೆ ಪಕ್ಕದಲ್ಲಿ ನೀರನ್ನ ಹಾಕ್ತಾರೆ, ಅನ್ನವನ್ನ ಇಟ್ಟು ಆಮೇಲೆ ಊಟ ಮಾಡ್ತಾರೆ. ಏನಕ್ಕಂತ ಹೇಳಿದ್ರೆ ಆಗ ಕ್ರಿಮಿ ಕೀಟಗಳ ಅಂದ್ರೆ ಇರುವೆ ಬರ್ತಾ ಇತ್ತು, ಹಾಗೆ ಅನೇಕ ಕೀಟಗಳು ಬರ್ತಾ ಇತ್ತು. ಕೀಟಗಳು ಬಂದಾಗ ಯಾವುದೇ ರೀತಿಯಾದಂತ ಕೀಟಗಳು ನಮ್ಮ ಊಟದ ಒಳಗೆ ಬೀಳ್ಬಾರ್ದು ಅಂತ ಹೇಳಿ ಅದಕ್ಕೆ ದಿಗ್ಬಂಧನ ಅಂತ ಕರಿತಾ ಇದ್ರು. ಆ ರೀತಿಯಾದಂತ ದಿಗ್ಬಂಧನವನ್ನ ಹಾಕ್ತಾ ಇದ್ರು. ಆಗ ಇರುವೆ ಬಂದು ನೀರನ್ನ ಕುಡಿದು ಅನ್ನವನ್ನ ತಿಂದು ವಾಪಸ್ ಹೋಗ್ತಿತ್ತು. ಇದರಿಂದ ಅದು ಬಂದು ಅನ್ನಕ್ಕೆ ಬೀಳೋದಾಗ್ಲಿ, ಅನ್ನದ ಮೇಲೆ ಹರಿಯೋದಾಗ್ಲಿ ಯಾವುದೇ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇರ್ಲಿಲ್ಲ. ಹಾಗೆ ಪೂಜೆ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ನೀರನ್ನ ಆಚಮನ ಮಾಡ್ಕೊಂಡು ಕುಡಿತೀವಿ. ಯಾಕಂತ ಹೇಳಿದ್ರೆ ನಮ್ಮ ನಾಲಿಗೆಯಲ್ಲಿ ಲಾಲಾರಸ ಗ್ರಂಥದಲ್ಲಿ ಯಾವಾಗ್ಲೂ ಲಾಲಾರಸ ಉತ್ಪತ್ತಿ ಆಗ್ತಾನೆ ಇರ್ಬೇಕು, ಆಗ ನಮ್ಮ ಬಾಯಿ ಒಣಗೋದಿಲ್ಲ. ಯಾವಾಗ ಮಂತ್ರಗಳನ್ನ ಹೇಳ್ತೀವೋ ನಮ್ಮ ಬಾಯಿ ಒಣಗತ್ತೆ, ಆಗ ನಮ್ಮ ಬಾಯಲ್ಲಿ ಏನಾಗತ್ತಂತ ಹೇಳಿದ್ರೆ ಉಚ್ಚಾರಣಾ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಆಗ ನಾವು ಆಚಮನವನ್ನ ಮಾಡಿ ಸ್ವಲ್ಪ ಮಟ್ಟಿಗೆ ನೀರನ್ನ ಕುಡಿದ್ರೆ ಬಾಯಿ ಒಣಗೋದಿಲ್ಲ, ಹಾಗೆ ಮಂತ್ರಗಳು ಸ್ಪಷ್ಟವಾಗಿ ಬರುತ್ತೆ ಅಂತ ಈ ಒಂದು ನಿಯಮವನ್ನ ಮಾಡಿದ್ರು. ಇನ್ನು ಮಂತ್ರಗಳನ್ನ ಯಾಕೆ ಉಪದೇಶ ಮಾಡ್ಕೊಂಡೇ ಕಲಿಬೇಕಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ನೋಡ್ಬೋದು ಗಾಯತ್ರಿ ಮಂತ್ರವನ್ನ ನಾವು ಇದ್ರ ಆಡಿಯೋ ಮೂಲಕ, ಟಿವಿ ಮೂಲಕ ಕೇಳ್ತಾ ಇದ್ದೀವಿ. ಅದು ನಿಜವಾಗ್ಲೂ ಇರೋದು ಬೇರೆ ರೀತಿಯಾಗಿರುತ್ತೆ, ಇದಿರೋದು ಬೇರೆ ರೀತಿಯಾಗಿರುತ್ತೆ. ಅಲ್ಲಿ ಕೊನೆ ಪಂಕ್ತಿ ನೋಡ್ಬೋದು, ಏನಂತ ಹೇಳಿದ್ರೆ
ಗಾಯತ್ರಿ ಮಂತ್ರದಲ್ಲಿ ಕೊನೆ ಪಂಕ್ತಿ ಧಿಯೋ ಯೋ ನಹ ಪ್ರಚೋದಯಾತ್ ಅಂತ. ಅಂದ್ರೆ ಧೀ ಶಕ್ತಿಯನ್ನ, ನಹ ಅಂದ್ರೆ ನಮಗೆ, ಧೀ ಶಕ್ತಿಯನ್ನ ನಮಗೆ ದೇವರು ಕೊಡಲಿ ಅಂತ. ಈ ಆಡಿಯೋ ಏನಾಗಿದೆ ಅಂದ್ರೆ ಧಿಯೋ ಯೋ ನ ಪ್ರಚೋದಯಾತ್ ಅಂತ. ನ ಅಂತ ಹೇಳಿದ್ರೆ ಬೇಡ, ಧೀ ಶಕ್ತಿಯನ್ನ ನಮ್ಗೆ ಕೊಡ್ಬೇಡ ಅಂತ ಕೇಳೋದಂಗಾಗತ್ತೆ. ಅದು ಪ್ರತಿದಿನ ಧಿಯೋ ಯೋ ನ ಪ್ರಚೋದಯ, ಧಿಯೋ ಯೋ ನ ಪ್ರಚೋದಯ ಅಂತ ಹೇಳಿದ್ರೆ ದೇವರಿಗೆ ಏನ್ ಕೇಳ್ತೀವಿ ನಾವು? ಬುದ್ಧಿಶಕ್ತಿ ಕೊಡ್ಬೇಡ. ದೇವ್ರು ಅದನ್ನೇ ಮಾಡ್ತಾರೆ. ಆದ್ರೆ ಕೊನೆಗೆ ನಾವ್ ಏನ್ ಮಾಡ್ತೀವಿ? ದೇವ್ರು ಇಷ್ಟು ಜಪ ಮಾಡಿದ್ರು ಏನ್ ಮಾಡಿದ್ರು ಕೂಡ ನಮ್ಗೆ ಒಲಿಯೋದಿಲ್ಲ ಅಂತ ಒಂದು ಕಾರಣನ ದೇವ್ರಿಗೆ ಬೈದ್ಬಿಡ್ತೀವಿ. ಅರೆ ನಾವು ಮಾಡ್ತಿರೋ ತಪ್ಪು ಇದ್ರಲ್ಲೇ, ಆ ಆಡಿಯೋ ಮೂಲಕ ಎಲ್ಲ ಕೇಳ್ಕೊಂಡು ನಾವೇನ್ ಮಾಡ್ತೀವಿ? ತಪ್ಪು ಉಚ್ಚಾರಣೆಗಳನ್ನ ಮಾಡ್ತೀವಿ. ಅಲ್ಲಿ ಬಕಾರ ಇದ್ದದಲ್ಲಿ ಬಕಾರ ಹಾಕಿದ್ರು ಅದು ದೋಷನೇ ಆಗತ್ತೆ. ಆಮೇಲೆ ಈಗ ಉದಾಹರಣೆಗೆ ನೋಡ್ಬೋದು, ಸಂಸ್ಕೃತದಲ್ಲಿ ಹರಿ ಮತ್ತೆ ಅರಿ ಅಂತ ಶಬ್ದ ಇದೆ. ಹಕಾರ ಅಕಾರ. ಮೊದಲನೇ ಹರಿ ಅಂತ ಹೇಳಿದ್ರೆ ನಾರಾಯಣ, ಅರಿ ಅಂತ ಹೇಳಿದ್ರೆ ಶತ್ರು. ಹರಯೇ ನಮಃ ಅಂತ ಹೇಳಿದ್ರೆ ವಿಷ್ಣುಗೆ ನಮಸ್ಕಾರ, ಅರಯೇ ನಮಃ ಅಂದ್ರೆ ಶತ್ರುಗೆ ನಮಸ್ಕಾರ. ನಾವು ಗುರುಗಳ ಮೂಲಕ ತಿಳ್ಕೊಳ್ದೇನೆ ಅರಯೇ ನಮಃ ಅಂತ ಹೇಳ್ಕೊಂಡ್ರೆ ಶತ್ರುಗೆ ನಮಸ್ಕಾರ, ಶತ್ರುಗೆ ನಮಸ್ಕಾರ ಅಂತಾನೆ ಆಗತ್ತೆ. ಇನ್ನು ನಾವು ವಿಷ್ಣವೇ ನಮಃ ಅಂತ ಹೇಳ್ಬೇಕು. ವಿಷ್ಣಾಯ ನಮಃ ಅಂತ ಹೇಳ್ಕೊಂಡ್ರೆ ನಮ್ಗೆ ಅದರ ಫಲ ಸಿಗೋದಿಲ್ಲ ಅಂತ ಹೇಳೋ ಕಾರಣ ಪೂರ್ವಜರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಗುರುಗಳ ಮೂಲಕ ತಿಳ್ಕೊಂಡು ನಾವು ಮಂತ್ರದ ಜಪವನ್ನ ಮಾಡ್ಬೇಕು ಅಂತ. ಇನ್ನು ದೇವರು ಎಲ್ಲಾ ಕಡೆ ಇರ್ತಾನೆ. ಆದ್ರೆ ಮನೇಲಿ ದೇವರ ಮಂದಿರ ಅಂತ ಯಾಕೆ ಕಟ್ಟಬೇಕು, ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಈಗ ಬೆಡ್ರೂಮ್ ಅಂತ ಅಂತೀವಿ. ಬೆಡ್ರೂಮ್ ಅಂತ ಹೇಳಿದ್ರೆ ನಮ್ಮ ಮನಸ್ಥಿತಿ ಮಲಗೋಕೆ ಹೋಗುತ್ತೆ. ಇನ್ನು ಹಾಲ್ ಅಂತ ಕರಿತೀವಿ. ಹಾಲ್ ಅಂತ ಹೇಳಿದ್ರೆ ನಮ್ಮ ಮನಸ್ಥಿತಿ ಅಲ್ಲಿ ಕುತ್ಕೊಂಡು ಮಾತಾಡೋದಾಗಿರ್ಬೋದು, ಸ್ನಾಕ್ಸ್ ನ ತಿನ್ನೋದಾಗಿರ್ಬೋದು, ಅದಕ್ಕೆ ಹೋಲುತ್ತೆ. ಇನ್ನು ಅಡಿಗೆ ಮನೆ ಅಂತ ಹೇಳಿದ್ರೆ ಅಡಿಗೆ ಮಾಡೋ ಕಡೆ ಹೋಲುತ್ತೆ. ಹಾಗಾದ್ರೆ ದೇವರಿಗೊಂದು ಸ್ಥಳ ಇಲ್ಲ ಅಂತ ಹೇಳಿದ್ರೆ ದೇವರಿಗೆ ಮನಸ್ಸನ್ನ ಕೊಡಲು ಯಾವುದೇ ಮನಸ್ಥಿತಿ ಒಪ್ಪೋದಿಲ್ಲ. ಅದಕ್ಕೋಸ್ಕರ ದೇವರ ಮನೆಯನ್ನ ಮಾಡಿದ್ರೆ ದೇವರಿಗೋಸ್ಕರ ಒಂದು ಸ್ಥಳವನ್ನ ಮೀಸಲಾಗಿರಿಸುತ್ತೆ. ಹಾಗಾದ್ರೆ ನಮಗೆ ವಾಹನಗಳು ಬೈಕ್ ಇದೆ, ಕಾರ್ ಇದೆ, ಸ್ಕೂಟರ್ಗಳಿದೆ. ಆದ್ರೆ ದೇವರಿಗೆ ಯಾಕೆ ಹುಲಿ? ದುರ್ಗೆಗಾದ್ರೆ ಹುಲಿ, ವಿಷ್ಣುಗೆ ಗರುಡ, ಗಣೇಶನ್ಗೆ ಇಲ್ಲಿ, ಅವರು ಕೂಡ ಬೈಕು ಎಲ್ಲಾನು ಹಿಡ್ಕೋಬೋದಿತ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಆ ಒಳಗಿರುವ ಒಳಾರ್ಥವನ್ನ ತಿಳ್ಕೋಬೇಕು. ಇಲ್ಲಿ ಅಂತ ಹೇಳಿದ್ರೆ ಯಾವಾಗ್ಲೂ ಚಾಂಚಲ್ಯನ ಹೊಂದಿರುತ್ತೆ, ಯಾವಾಗ್ಲೂ ಓಡ್ತಿರೋದು ಅಲ್ಲಿ ಅಂತ. ಆ ಇಲಿ ಮೂಲಕ ಗಣೇಶ ನಮ್ಗೆ ಏನ್ ತಿಳಿಸ್ಕೊಡ್ತಾನೆ ಅಂತ ಹೇಳಿದ್ರೆ, ಈ ಚಂಚಲತೆಯನ್ನ ಬಿಟ್ಟಿದ್ರೆ ನೀವು ನನ್ನ ಕಡೆ ಬೇಗ ಬರ್ತೀರಾ, ಅಂದ್ರೆ ನನ್ನ ಭಕ್ತರಾಗ್ತೀರಾ ನೀವು ಅಂತ. ಇನ್ನು ನಾವು ವಿಷ್ಣು ಭಕ್ತರಾಗಿದ್ರೆ ಗರುಡನ ನೋಡ್ಕಲಿಬೇಕು. ಗರುಡ ದೂರ ದೃಷ್ಟಿ ಉಳ್ಳದು, ಎಲ್ಲೇ ಹಾವಿದ್ರು ಕೂಡ ಬೇಗ ಪತ್ತೆ ಹಚ್ಚಿ ಹಾವನ್ನ ತಿನ್ನುತ್ತೆ. ನಮ್ಮ ದೂರದೃಷ್ಟಿ ಕೂಡ ಹಾಗೆ ಇರ್ಬೇಕು ಅಂತ. ಇನ್ನು ಹುಲಿ ಯಾವಾಗ್ಲೂ ಹಿಂಸಾತ್ಮಕ ಪ್ರಾಣಿ. ಆ ಹಿಂಸೆಯನ್ನ ನಾವು ಮಾಡಬಾರ್ದು ಅಂತ ಸೂಚಿಸೋದಕ್ಕೆ ದೇವತೆಗಳು ವಾಹನಗಳನ್ನ ಪ್ರಾಣಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ಸೂಜಿಯಲ್ಲಿ ಬಟ್ಟೆ ಹೊಲಿಬಾರ್ದು, ಉಗುರುಗಳನ್ನ ಕತ್ತರಿಸಬಾರ್ದು ಅಂತೆಲ್ಲ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಕತ್ತಲಿರೋ ಕಾರಣ ನಾವು ಎಲ್ಲೆಲ್ಲಿ ಉಗುರುಗಳನ್ನ ಕಟ್ ಮಾಡ್ಕೋತೀವೋ ಗೊತ್ತಿರ್ಲಿಲ್ಲ. ಆಗ ಈ ಎಳ್ದೀಪದಲ್ಲಿ ನಾವು ಬಟ್ಟೆ ಹೊಲಿಬೇಕಾಗಿತ್ತು. ಸೂಜಿ ಎಲ್ಲಿ ಬಿದ್ರು ಅದು ತಗೊಳಕ್ಕೆ ಕಷ್ಟ ಆಗ್ತಿತ್ತು. ಆ ಸೂಜಿಯಿಂದ ಬೇರೆಯವ್ರಿಗೆ ಹಾನಿ ಉಂಟು ಮಾಡ್ತಾ ಇತ್ತು. ಹೀಗೆ ಅನೇಕ ಕಾರಣಗಳಿಂದ ಪೂರ್ವಜರು ಅನೇಕ ನಿಯಮಗಳನ್ನ ಮಾಡಿಟ್ಟು ಹೋಗಿದ್ದಾರೆ. ಇಂದಿನ ಕಾಲದವರು ಅದನ್ನ ಮೂಢನಂಬಿಕೆ ಅನ್ಬೋದು ಅಥವಾ ನಂಬಿಕೆ ಅಂತಾನೂ ಅನ್ಬೋದು. ನಾವು ಅದರ ಒಳಾರ್ಥವನ್ನ ತಿಳ್ಕೊಂಡು ಅದನ್ನ ಪಾಲಿಸ್ತಾ ಹೋಗ್ಬೇಕು. ಇನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹೇಳ್ತಾರೆ. ಆಗ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ರೆ ಬ್ರಹ್ಮ ಬಂದು ಮಾನಸ ಸರೋವರದಲ್ಲಿ ಸ್ನಾನ ಮಾಡ್ತಿರ್ತಾನೆ, ಅವನು ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ತಾರೆ. ಆದ್ರೆ ಆ ಕಾರಣ ಅಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಪಕ್ಷಿಗಳ ಕಲರವ ನಮ್ಗೆ ಕೇಳಿಸ್ತಾ ಇರುತ್ತೆ, ಯಾವುದೇ ಸದ್ದುಗಳಿರೋದಿಲ್ಲ, ಮಲ್ಕೊಂಡು ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಏನೇ ಓದಿದ್ರು ಕೂಡ ನಮ್ಮ ಮನಸ್ಸಿಗೆ ಬೇಗ ಹತ್ತತ್ತೆ ಅನ್ನೋ ಕಾರಣದಿಂದ ಈ ಒಂದು ನಿಯಮವನ್ನ ತಂದ್ರು. ಹೀಗೆ ಅನೇಕ ನಿಯಮಗಳು ನಮ್ಮ ಭಾರತೀಯ ಪರಂಪರೆಯಲ್ಲಿದೆ. ನಾನು ಈ ಎಷ್ಟೆಲ್ಲ ವಿಷಯಗಳನ್ನ ಸಂಗ್ರಹಣೆ ಮಾಡಿದ್ದು, ಕೆಲವಷ್ಟು ಪುಸ್ತಕಗಳನ್ನ ಗುರುಕುಲದಲ್ಲಿ ಓದಿದ್ದೆ. ಮನೆಗೆ ಬಂದು 108 ಹಳೆ ಆಚಾರ ಹೊಸ ವಿಚಾರ ಅಂತ ಸೀತಾಳ ಭಾವಿ ಅವರು ಬರೆದಿರುವಂತಹ ಪುಸ್ತಕವನ್ನ ಓದಿದ್ದೆ. ಈ ಪುಸ್ತಕವನ್ನ ಇಲ್ಲೇ ನಮ್ಮ ಲೈಬ್ರರಿ ಅಂದ್ರೆ ಗ್ರಂಥಾಲಯದಲ್ಲಿ ಇರುತ್ತೆ. ಓದಲು ಇಚ್ಛಿಸುವವರು ಓದಬಹುದು.
ಹಾಗೆ ಪೂರ್ವಜರು ಎಲ್ಲರೂ ಮಾಡಿಟ್ಟಿರೋದು ಮೂಢನಂಬಿಕೆಗಳಷ್ಟೇ ಅಲ್ಲ, ನಾವು ಅಜ್ಜ ಅಜ್ಜಿ ಮೂಲಕ ತಿಳ್ಕೋಬೇಕು ಅದನ್ನ ಏನಕ್ಕೆ ಮಾಡಿದ್ರು, ಅದನ್ನ ಏನಕ್ಕೆ ಈ ತರ ನಿಯಮವಾಗಿ ಪರಿವರ್ತನೆ ಆಯ್ತು ಅಂತ ನಾವು ಪಾಲಿಸ್ತಾ ಹೋಗೋಣ. ಎಲ್ಲ ಮೂಢನಂಬಿಕೆ ಅಂತ ಹೇಳಿ ಬಿಡೋದು ಬೇಡ, ಹಾಗೆ ಎಲ್ಲ ನಂಬಿಕೆಗಳಂತ ಪಾಲಿಸೋದು ಬೇಡ. ಅದರ ತಾರ್ಕಿಕತೆಯನ್ನ ನಾವು ಅರಿತುಕೊಂಡು ವಿಜ್ಞಾನದ ಮೂಲಕ ಹೋಗಿ ಅದನ್ನ ಮಾಡೋಣ. ಈಗಿನ ಕಾಲದಲ್ಲಿ ಉಗುರು ಕಟ್ ಮಾಡಬಾರ್ದು, ಸೂಜಿಯಿಂದ ಹೊಲಿಬಾರ್ದು, ಟೈಲರ್ ಮಾಡಬಾರ್ದು, ಈ ಒಂದು ನಿಯಮಗಳು ಬೇಡ. ಯಾಕಂತ ಹೇಳಿದ್ರೆ ಈಗ ಕರೆಂಟಿನ ವ್ಯವಸ್ಥೆ ಇದೆ, ವಿದ್ಯುತ್ತಿನ ವ್ಯವಸ್ಥೆ ಇದೆ. ಆದ್ರೆ ಅನೇಕ ವಿಚಾರಗಳಲ್ಲಿ ನಾವು ಪಾಲಿಸುವ ಇದಿದೆ. ಯಾಕಂತ ಕೂತ್ಕೊಂಡೇ ಊಟ ಮಾಡಬೇಕು. ಯಾಕಂತ ಹೇಳಿದ್ರೆ ಕೂತಾಗ ನಾವು ಹೊಟ್ಟೆ ತುಂಬಾದ್ಮೇಲೆ ಬಗ್ಗತೀವಿ, ಬಗ್ದಾಗ ಹೊಟ್ಟೆಲಿ ಹಿಡ್ದಂಗ ಆಗತ್ತೆ. ಆಗ ಎಷ್ಟು ಬೇಕೋ ಅಷ್ಟನ್ನ ತಿನ್ಬಹುದು. ಅದೇ ಮೇಲಲ್ಲಿ ಕೂತಾಗ ನಾವು ಬಗ್ಗೋ ಪರಿಸ್ಥಿತಿ ಬರೋದಿಲ್ಲ. ನಾವ್ ಎಷ್ಟು ಹಾಕೊಂಡ್ರು ಅದು ಹೊಟ್ಟೆ ತಗೊಳ್ತಿರುತ್ತೆ. ಆದ್ರೆ ಮುಂದೆ ಜಠರಕ್ಕೆ ಸಮಸ್ಯೆ ಬರುತ್ತೆ. ಚಿಕ್ಕವ್ರು ಅಂದ್ರೆ ವಿದ್ಯಾರ್ಥಿಗಳು ಎಷ್ಟು ಬೇಕೋ ಅಷ್ಟು ತಿನ್ಬೇಕು. ಯಾವಾಗ ನಮ್ಮ ಮಿತಿಗಿಂತ ಹೆಚ್ಚು ತಿಂತಾರೋ ವಿದ್ಯಾರ್ಥಿಗಳು ಆಗ ತನ್ನ ಬುದ್ಧಿಮತ್ತೆ ಕಡಿಮೆ ಆಗ್ತಾ ಬರುತ್ತೆ ಅಂತ ಕಾರಣ ಮಕ್ಕಳು ಕುತ್ಕೊಂಡೇ ಊಟ ಮಾಡ್ಬೇಕು ಅಂತ ಹೇಳ್ತಾರೆ. ಇನ್ನು ಹಿರಿಯರು ಬೈತಾರೆ, ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಮಾತಾಡಿದ್ರೆ ಬೈದ್ ಬಿಡ್ತಾರೆ. ಮಕ್ಕಳು ಮೊಮ್ಮಕ್ಕಳು ಅಂತಾನು ನೋಡೋದಿಲ್ಲ, ಮಾತಾಡಬಾರ್ದು ಅಂತ ಬೈತಾರೆ. ಯಾಕಂತ ಹೇಳಿದ್ರೆ ಮಾತಾಡಿದ್ರೆ ನಮ್ಮ ಗಂಟ್ಲಲ್ಲಿ ಸಿಗಾಕೊಂಡ್ಬಿಡುತ್ತೆ. ಸಿಗಾಕೊಂಡಾಗ ತುಂಬಾ ಕಷ್ಟಗಳು ಬರುತ್ತೆ. ಅದರಿಂದ ಅದು ಮತ್ತೆ ಬೇರೆದಾಗಿ ಪರಿವರ್ತನೆ ಆಗತ್ತೆ ಅಂತ ಹೇಳಿದ್ರೆ ಆಗತ್ತೆ ಅಂತ ಪೂರ್ವಜರಿಗೆ ಗೊತ್ತಿತ್ತು. ಅದಕ್ಕೆ ಅವ್ರು ಏನಂತಾರೆ ಅಂದ್ರೆ, ನೀವು ಮಾತಾಡಿದ್ರೆ ಊಟದಲ್ಲಿ ಅಗ್ನಿ ನಿಮ್ಮ ಆಯಸ್ಸನ್ನ ಕಳ್ಕೊಂಡ್ ಬಿಡ್ತಾನೆ, ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಅದರ ಒಳಗಿರುವ ಅರ್ಥವನ್ನ ತಿಳ್ಕೊಂಡು ಬದುಕೋಣ. ನಮ್ಮ ಮುಂದಿನವರೆಗೂ ಕೂಡ ಹೇಳ್ಕೊಡೋಣ. ಹೀಗೆ ಅದನ್ನೇ ಹೇಳೋದು ಬೇಡ, ಇದರಿಂದ ಏನಕ್ಕೆ ನಾವು ಈ ರೀತಿಯಾದಂತ ನಿಯಮವನ್ನ ಪಾಲಿಸ್ತೀವಿ ಅಂತ ಹೇಳೋಣ. ಪೂರ್ವಜರ ಮಾಡಿದಂತ ನಿಯಮಗಳನ್ನ ಪಾಲಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ.